ಹೇಳು ಪಾಪು. ಸಿಸ್ಟರ್ ಏನ್ ಮಾಡಿದ್ರು? ಅವ್ರ ಹತ್ರ ಯಾಕಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಏನೋ ದುಡ್ಡು ಅಂದಂಗಿತ್ತು. ಏನ್ ವಿಷಯ? ಇವಳು ಮಾಡಿರೋ ಕೆಲ್ಸಕ್ಕೆ ಬರೀ ಬೈದ್ರೆ ಸಾಕಾಗಲ್ಲ, ಜೈಲಿಗೆ ಕಳ್ಸಿದ್ರು ಕಡಿಮೆನೆ. ಜೈಲ? ಅಂತದ್ದೇನಾಯ್ತು ಇವಾಗ? ಅದು ಸ್ವಲ್ಪ ದಿನ ಹಿಂದೆ ಅದೇನೋ ಪ್ರಾಬ್ಲಮ್, ಎಮರ್ಜೆನ್ಸಿ ಅಂತ ನನ್ನ ಹತ್ರ ದುಡ್ಡು ತಗೊಂಡಿದ್ಲು. ಆಮೇಲೆ ನೋಡಿದ್ರೆ ಅವಳದನ್ನ ವಾಪಸ್ಸೇ ಕೊಟ್ಟಿಲ್ಲ. ನಾನು ನೋಡೋವರೆಗೂ ನೋಡ್ದೆ, ಇವಳು ಕೊಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ಹುಡ್ಕೊ ಬಂದೆ. ದುಡ್ಡಿನ ವಿಷಯಕ್ಕೆ ಇಲ್ಲಿ ತನಕ ಬಂದ್ಯಾ? ಯಾಕೆ ಬರ್ಬಾರ್ದು? ಅಲ್ಲ, ನೀನು ಚಿಕ್ಕ ಪುಟ್ಟ ಅಮೌಂಟ್ಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಅಲ್ಲ. ಅಂಥದ್ರಲ್ಲಿ ಇಲ್ಲಿವರೆಗೂ ಬಂದು ಹೀಗೆ? ಲುಕ್, ನನಗ್ ಸೇರ್ಬೇಕಾಗಿರೋದು ಕರೆಕ್ಟ್ ಟೈಮ್ ನನ್ನ ಕೈಗೆ ಸೇರಿಲ್ಲ ಅಂದ್ರೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಅಷ್ಟೇ. ಇಲ್ಲ ಮೇಡಮ್, ಹಾಗೆಲ್ಲ ಏನು ಮಾಡಬೇಡಿ, ಬೇಗ ಕೊಟ್ಬಿಡ್ತೀನಿ. ಗುಡ್. ಅಲ್ಲ ಪಾಪು, ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇಂಥ ಸಿಲ್ಲಿ ವಿಷಯಕ್ಕೆ ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ. ಇದು ದುಡ್ಡಿನ ವಿಷಯಕ್ಕೆ ಬಂದ್ಯೋ ಅಥವಾ ಬೇರೆ ಏನಾದ್ರೂ ಇದೆಯೋ? ಭೂಪತಿ ಬೇಟೆ कैसे ಚೆನ್ನಾಗಿದೆ? ಚಾಚಾ, ನಕ್ಷತ್ರ ಇಲ್ಲಿ? ನಕ್ಷತ್ರ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಬೇಟೆ, ಇನ್ನೂ ಬರ್ಲಿಲ್ಲ ಅಂದ್ರೆ ರಜಾ ಹಾಕಿರ್ಬೇಕು. ಯಾಕಂತೆ? ರಜಾ ಬೇಕು ಅಂತ ಮುಂಚೆನೆ ಕೇಳಿದ್ಲ? ಎಲ್ಲೋಗಿದ್ದಾಳೆ ಅಂತ ಏನಾದ್ರೂ ಗೊತ್ತಾ ಚಾಚಾ ನಿಮ್ಗೆ? ಗೊತ್ತಿಲ್ಲ ಬೇಟೆ, ಆದ್ರೆ ಟೋಕ್ರಿ ಯಾವತ್ತೂ ಹೀಗೆ ಮಾಡಿರ್ಲಿಲ್ಲ. ರಜಾ ಬೇಕು ಅಂತ ಹೇಳಿದ್ರೆ 4 ದಿನ ಮುಂಚೆ ನಮ್ದು ಹತ್ರ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಗೆ ಹೋಗ್ತಾ ಇದ್ಲು. ಆದ್ರೆ ಇವತ್ತು ಯಾಕೆ ಹೀಗೆ ಮಾಡಿದ್ಲು ಗೊತ್ತಿಲ್ಲ. ಏನ್ ವಿಚಾರ ಬೇಟೆ? ಏನ್ ವಿಷಯ ಅಂತ ನನಗೂ ಗೊತ್ತಾಗ್ತಿಲ್ಲ ಚಾಚಾ. ರಾತ್ರಿಯಿಂದ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಇಲ್ಲಿಗೆ ಬಂದಿರ್ಬೋದು ಅಂತ ಅನ್ಕೊಂಡೆ, ಇಲ್ಲೂ ಬಂದಿಲ್ಲ. ಕೇಟ್ರಿಂಗ್ ಏನಾದ್ರೂ ಹೋಗಿರ್ಬೋದಾ? ಇಲ್ಲ ಅನ್ಸುತ್ತೆ ಬೇಟೆ, ಹಾಗೆ ಇದ್ದಿದ್ರೆ ನಮ್ದು ಹತ್ರ ಮೊದ್ಲೇ ಹೇಳ್ತಿದ್ಲು. ರಾಜಣ್ಣ, ಏನ್ ವಿಷಯ? ಚಚಾ, ರಾಜಣ್ಣ ಏನೋ ಹೇಳಕ್ ಬಂದ್ರು, ಏನಾಯ್ತು? ಇಲ್ಲ ಚಾಚಾ, ನನ್ಗಾಗ್ತಾ ಇಲ್ಲ. ನಕ್ಷತ್ರ ಇವನ ಹತ್ರ ಏನು ಹೇಳಿ ಮುಚ್ಚಿಟ್ಟಿದ್ದಾಳೆ ಅಂತ ನಾವು ಸುಮ್ಮನಾದ್ರೆ ಅದು ತಪ್ಪಾಗತ್ತೆ. ಇವತ್ತೇನಾಗ್ಲಿ ನಾನು ಹೇಳ್ಬಿಡ್ತೀನಿ, ನನಗೆ ತಡಿಬೇಡಿ. ರಾಜಣ್ಣ, ವಿಷಯ ಏನು ಅಂತ ಕರೆಕ್ಟ್ ಆಗಿ ಹೇಳಿ. ಏನ್ ಮುಚ್ಚಿಟ್ಟಿದ್ದಾಳೆ ನಕ್ಷತ್ರ? ಅದು ನಾನು ಶಾಪಿಂಗ್ ಹೋಗ್ತಿದ್ದೆ, ಆನ್ ದ ವೇ ಹಾಸ್ಪಿಟಲ್ ನೋಡಿದೆ. ಇವಳಿಗೆ ತುಂಬ ಸಲ ಕಾಲ್ ಮಾಡಿದೆ, ಆದರೆ ಕಾಲ್ ಪಿಕ್ ಮಾಡಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಒಂದ್ಸಲ ವಾರ್ನ್ ಮಾಡೋಣ ಅಂತ ಬಂದೆ. ಹೌದು, ನೀವೇನು ಮಗಳು ಎಂಗೇಜ್ಮೆಂಟ್ ಅಂತ ಚಿಂತೆ ಇಲ್ವಾ? ಆರಾಮಾಗಿ ಸುತ್ತಾಡ್ತಿದ್ದೀರಾ? ಇಲ್ಲ ಪಾಪು, ನಾನು ಎಂಗೇಜ್ಮೆಂಟ್ ವಿಷಯಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟ್ರಿನ ಇನ್ವೈಟ್ ಮಾಡ್ಬೇಕಲ್ವಾ? ಏನಾದರೂ ಮಾಡ್ಕೊಳ್ಳಿ, ಅಲ್ಲಿ ಮೇಕ್ ಅ ಮೂವ್. ಹೇಳಿದ್ ನೆನ್ಪಿದ್ಯಲ್ವಾ? ನೀನ್ ಕೊಡ್ಬೇಕಾಗಿರೋದು ನನ್ನ ಕೈಗೆ ಆನ್ ಟೈಮ್ ರೀಚ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ನಿಮಗೆ ನೆಕ್ಸ್ಟ್ ಟೈಮ್ ಈ ಥರ ಏನಾದ್ರು ಸಹಾಯ ಬೇಕು ಅಂದರೆ ಪ್ಲೀಸ್ ಕಮ್ ಟು ಮೀ. ನೀವು ನಮಗೆ ಗೊತ್ತಿರೋರು, ನಿಮ್ಗೆ ಏನೇ ಹೆಲ್ಪ್ ಇದ್ರು ನಾನು ಇಲ್ಲ ಅಂತ ಹೇಳಲ್ಲ. ನನ್ನ ಹತ್ರ ಬಂದು ಕೇಳಿ. ಸರಿ ಸರ್, ಹಾಗೆ ಮಾಡ್ತೀನಿ.
ಚಚಾ ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ನಕ್ಷತ್ರಂಗ್ ಏನಾಗಿದೆ? ಅವಳಿಗೆ ಹರ್ಟ್ ಆಗೋ ತರ ನಾನ್ ಎಲ್ಲಿ ನಡ್ಕೊಂಡಿದೀನಿ? ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ಗೆ ಗೊತ್ತಿಲ್ವಾ? ಅದು ನಾವ್ ಹೇಳ್ಬೇಕಾ? ನೀನ್ ಅವಳ ಅದೆಲ್ಲ ಏನು ಇಲ್ಲ ಬೇಟೆ. ನೀನ್ ಯಾರು ಏನು ಅಂತ ನಕ್ಷತ್ರ ಭೇಟಿಗೆ ಗೊತ್ತಾದ್ಮೇಲೆ ಅವಳು ತುಂಬಾ ಶಾಕಿ ಆಗ್ಬಿಟ್ಟಿದ್ಲು. ಅದನ್ನ ತಡ್ಕೊಳಕ್ ಆಗದೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಎಲ್ಲೋ ಹೋಗಿರ್ಬೇಕು. ಇಲ್ಲ ಚಚಾ, ನಾನ್ ಯಾರು ಅಂತ ವಿಷಯ ಗೊತ್ತಾದ್ಮೇಲೆ ನಕ್ಷತ್ರ ಶಾಕ್ ಆಗಿದ್ದು ನಿಜ. ಆದ್ರೆ ನಾನು ಹಾಗೆಲ್ಲ ಯಾಕೆ ಮಾಡ್ದೆ, ನಾನ್ ಯಾಕೆ ಆಗಿದ್ದೆ ಅಂತ ವಿವರ್ಸ್ ಹೇಳಿದ್ಮೇಲೆ ಅವಳು ಅರ್ಥ ಮಾಡ್ಕೊಂಡು ಖುಷಿಯಾಗಿ ವಾಪಸ್ ಬಂದ್ಲು. ಬಟ್ ರಾಜಣ್ಣ ಯಾಕೆ ಹೀಗಂತೀಯಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅವನ್ಗೆ ಮಾತಾಡಕ್ಕೆ ಬರೆಯಕ್ಕಿಲ್ಲ ಬೇಟೆ, ಅದಕ್ಕೆ ಏನೇನೋ ಮಾತಾಡ್ತಾನೆ. ಆದ್ರೂ ನೀ ಕೊಟ್ಟು ಶಾಕೆ ನಮ್ಗೆ ಶಾಕೆ ಆಗೋಯ್ತು. ಇನ್ನು ಆ ಚೋಕ್ರಿಗೆ ಮನ್ಸಿಗೆ ಬೇಜಾರಾಗಕ್ಕಿಲ್ಲ. ಬಾಯ್ದು ಒಳಗೆ ಪರವಾಗಿಲ್ಲ ಅಂತದೆ, ಆದ್ರೆ ಮನ್ಸ್ದು ಒಳಗಡೆ ನೋವಿಗೆ ಇರಕ್ಕಿಲ್ಲ. ಅದು ಎಲ್ಲ ಸರಿ ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕು, ಕಾಯ್ಬೇಕು ಬೇಟೆ. ಅದು ನಿಜಾನೇ. ಆದ್ರೆ ಚಾಚಾ, ವಿಷಯ ಬೇರೆ ಏನೂ ಇಲ್ಲ ಅಲ್ವಾ? ಏನಾದ್ರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳಿ. ಹಾಗೆಲ್ಲ ಏನು ಮುಚ್ಚಿಡ್ಬೇಡಿ. ನಾನ್ ನಕ್ಷತ್ರ ಹತ್ರ ಮಾತಾಡ್ತೀನಿ. ಅದೆಲ್ಲ ಏನು ಇಲ್ಲ ಬೇಟೆ. ಸರಿ ಚಚಾ, ಅವಳು ಯಾವಾಗ್ಲೂ ಹೋಗೋ ದೇವಸ್ಥಾನ, ಪಾರ್ಕು, ನಾವ್ ಯಾವಾಗ್ಲೂ ಹೋಗೋ ಎಳ್ನೀರಂಡಿ, ಇಲ್ಲೆಲ್ಲ ಹೋಗಿ ಹುಡುಕ್ತೀನಿ. ಸಿಕ್ಕಿದ್ರೆ ಸರಿ, ಇಲ್ಲ ಅದಕ್ಕಿಂತ ಮುಂಚೆ ಇಲ್ಲಿಗೆ ಬಂದ್ರೆ ನನಗೆ ಫೋನ್ ಮಾಡಿ. ಆಯ್ತು ಬೇಟೆ. ಚಾಚಾ, ನನಗೆ ತಡಿಬಾರ್ದಾಗಿತ್ತು. ನಾನು ಎಲ್ಲ ಹೇಳ್ಬಿಡ್ತಿದ್ದೆ ಇವತ್ತು. ಅಯ್ಯೋ, ಏನ್ ಗುರು ಇಷ್ಟ ರಾಶಾಗಿ ಹೋಗ್ತಾವ್ರೆ? ಒಮ್ಮೆ ರೈಟು ಒಮ್ಮೆ ಲೆಫ್ಟ್, ಇವ್ರಿಬ್ರು ಮಧ್ಯೆ ನಾನ್ ಟೈಟು. ಫಾಲೋ ಮಾಡ್ತಾ ಇದೀನಿ ಅಂತ ಇವ್ರಿಗೇನಾದ್ರೂ ಗೊತ್ತಾದ್ರೆ ಇವ್ರು ಹಾಕೊಂಡ್ ಚೆನ್ನಾಗ್ ಗುಮ್ತಾರೆ, ಬಿಟ್ಟೋದ್ರೆ ಲೇಡಿ ಬಾಸ್ ಹಾಕೊಂಡ್ ತದಕ್ತಾರೆ. ಯಾರಿಗೂ ಬೇಡ ಈ ಬಾಳು. ಅಣ್ಣ, ನಕ್ಷತ್ರ ಬಂದಿಲ್ವಲ್ಲ? ಅವ್ರು ಬಂದು ಒಂದ್ ವಾರದ ಮೇಲೆ ಆಯ್ತಲ್ಲ. ಏನ್ ಭೂಪತಿ, ಚೆನ್ನಾಗಿದೆಯಾ? ಬಟ್ಟೆ ಎಲ್ಲ ಚೇಂಜ್ ಆಗಿದೆಯಲ್ಲ? ಅಣ್ಣ, ನಾನು ಬೇರೆ ಕಡೆ ಕೆಲಸ ಸಿಕ್ತು, ನಾನೊಂಚೂರು ಅರ್ಜೆಂಟ್ ಅಲ್ಲಿ ಇದ್ದೀನಿ, ಬರ್ತೀನಿ. ನಕ್ಷತ್ರ ಬಂದ್ರೆ ನನ್ಗೊಂದು ಫೋನ್ ಮಾಡಿ. ಆಯ್ತು ಸರ್, ಹೇಳ್ತೀನಿ. ಏನಾಯ್ತು? ಇವಾಗ ಎಲ್ಲಿದ್ದಾನೆ? ಮೇಡಮ್, ಅಯ್ಯೋ, ಇವ್ರ ಹತ್ರ ನಿಲ್ತ ಕಡೆ ನಿಲ್ಸಿಲ್ಲ ಮೇಡಮ್. ಹೋಟ್ಲೆಲ್ಲ ಸುತ್ತಾಡ್ಕೊಂಡ್ ಬಂದು ಇವಾಗ ಇದು ಯಾವ್ದೋ ಫುಟ್ಪಾತ್ ಅಲ್ಲಿ ಎಳ್ನೀರ್ ಅಂಗಡಿ ಹತ್ರ ಮಾತಾಡ್ತಿದ್ರು. ಆವಾಗ್ಲೇ ನೋಡಿದ್ರೆ ಕಾರ್ ಹತ್ಕೊಂಡ್ ಪುರ್ ಅಂತ ಹೊರಟೇ ಬಿಟ್ರು. ಎಕ್ಸಾಕ್ಟ್ ಆಗಿ ಏನ್ ಹುಡುಕ್ತಾ ಇದ್ದಾನೆ ಅಂತ ಏನಾದ್ರು? ಮೇಡಮ್, ನನ್ಗೆ ಯಾಕೋ ಅವರು ಕಪ್ಪು ಹುಡುಗಿ ನಕ್ಷತ್ರನೇ ಹುಡುಕ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸಚ್ ಅ ಫೇಟ್. ಶಕುಂತಲಾ ದೇವಿ ಮಗ ಎಂಗೇಜ್ಮೆಂಟ್ ಹಿಂದಿನ ದಿನ ಯಾವ್ದೋ ಕಪ್ ಹುಡುಗಿನ ಹುಡುಕೊಂಡು ಅಲಿಯೋದು. ನಕ್ಷತ್ರ, ಇದಕ್ಕೆಲ್ಲ ನೀನೇ ಕಾರಣ. ಸಿಂಹಾಸನದ ಮೇಲೆ ಮೆರಿಬೇಕಾದವನ್ನ ಫುಟ್ಪಾತ್ಗೆ ಇಳಿಸಿದ್ಯಾ. ಲೈಫಲ್ಲೇ ಮರಿಬಾರ್ದು. ನೋಡ್ತಾ ಇರು, ಅಂಥ ಉತ್ತರ ಕೊಡ್ತೀನಿ ನಾನು ನಿನ್ಗೆ. ಮ್ಯಾಮ್, ಮತ್ತೆ ಇವತ್ತು ಎಲ್ಲಿ ಶಾಪಿಂಗ್? ಯಾವ ಕಡೆ ಹೋಗ್ತಿದೀವಿ? ಎಲ್ಲಾದ್ರೂ ಹೋಗ್ತೀನಿ. ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ಕಾರ್ ಹತ್ತು ಅಂದೆ.
ಮ್ಯಾಮ್, ನಾನೆಲ್ಲೋ ನೀವು ನಿಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿರ್ತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವೊಳ್ಳೆ ಒಂಟಿ ಪಿಚಾಚಿ ತರ, ಐ ಮೀನ್ ಒಬ್ರೇ ಪಾರಿವಾಳ ತರ ಹಾರ್ಕೊಂಡ್ ಬಂದಿದ್ದೀರಲ್ಲ. ಯಾಕೆ ಸರ್ ಬರಲ್ಲ ಅಂದ್ರ? ಇತ್ತೀಚಿಗೆ ನಿನ್ ನಾಲ್ಗೆ ಯಾಕೋ ಬಾರಿ ಕಂಟ್ರೋಲ್ ತಪ್ತಿದೆ. ಒಂದ್ಸಲ ಫ್ರೀಯಾಗಿ ಸಿಗು, ಕತ್ರಿ ಹಾಕ್ತೀನಿ. ಆಮೇಲೆ ಒಂದ್ ಶಬ್ದ ಆ ಕಡೆ ಈ ಕಡೆ ಮಾತಾಡೋದಕ್ಕೂ ಯೋಚನೆ ಮಾಡ್ಬೇಕು. ಸಾರಿ ಮ್ಯಾಮ್, ಅದು ಬೈ ಮಿಸ್ ಆಗಿ. ಭೂಪತಿ ಸರ್ ಬರಲ್ವಾ ಅಂತ ಕೇಳ್ದೆ ಅಷ್ಟೇ. ನಾನ್ ಕರ್ದಿಲ್ಲ. ಕರಿಬೇಕಲ್ವಾ ಮ್ಯಾಮ್? ನೀವಿಬ್ರು ಕೈ ಕೈ ಹಿಡ್ಕೊಂಡು ರೊಮ್ಯಾಂಟಿಕ್ ಆಗಿ ಅದು ಇದು ಪರ್ಚೇಸ್ ಮಾಡ್ತಾ ಮಾಲಲ್ಲಿ ಸುತ್ತಾಡ್ತಿದ್ರೆ ಎಷ್ಟ್ ಚಂದ ಅಲ್ವಾ ನೋಡಕ್ಕೆ? ಪಾಪ ಬಿಡಿ, ನಿಮ್ಗ ಭಾಗ್ಯನೇ ಇಲ್ಲ. ಭೂಪತಿ ಸರ್ ನಿಮ್ ಕೈಗೆ ಸಿಗಲ್ಲ. ಹಾಗ್ ನೋಡಿದ್ರೆ ನಕ್ಷತ್ರಗೆ ಲಕ್ಕಿ ಅನ್ಸುತ್ತೆ. ಭೂಪತಿ ಸರ್ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಕ್ಚುಲಿ ನಕ್ಷತ್ರ ಇನ್ನೊಂದ್ಸಲ ಅವಳ ಹೆಸರು ಎತ್ತಿದ್ರೆ ಥ್ಯಾಂಕ್ ಗಾಡ್ ಇವಾಗಾದ್ರೂ ನೆನ್ಪಾದ್ನಲ್ಲ ಇವನ್ಗೆ. ಹಾಯ್, ಹೇಳಿ ಭೂಪತಿ. ಶ್ವೇತಾ, ಎಲ್ಲಿದ್ದೀರಾ ಶ್ವೇತಾ? ನಾನು ಹೊರಗಡೆ ಬಂದಿದ್ದೆ. ನೀವು? ಶ್ವೇತಾ, ನಾನು ನಕ್ಷತ್ರನ ಹುಡುಕ್ತಾ ಇದೀನಿ ಶ್ವೇತಾ. ಯಾರನ್ನ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತೀಳೋ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನನಗಂತೂ ತುಂಬಾನೇ ಭಯ ಆಗ್ತಿದೆ ಶ್ವೇತಾ. ನಿಮ್ಗೇನಾದ್ರೂ ಅಂಕಲ್ ಆಂಟಿ ಫೋನ್ ಮಾಡಿ ಮನೆಗೆ ಬಂದಿಯಾಳೆ ಅಂತ ಹೇಳಿದ್ರಾ? ಅಥವಾ ಫೋನ್ ಮಾಡಿಲ್ಲ ಅಂದ್ರೆ ಒಂದ್ಸತಿ ಫೋನ್ ಮಾಡಿ ಕೇಳಕ್ಕಾಗತ್ತಾ ಪ್ಲೀಸ್? ಮೊದ್ಲೇ ಹತ್ಕೊಂಡು ಉರಿತಿದ್ಲು. ಈ ಭೂಪತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೆಟ್ರೋಲು, ತುಪ್ಪ, ಸೀಮೆ ಎಣ್ಣೆ, ಅಡ್ಗೆ ಎಣ್ಣೆ ಎಲ್ಲಾನು ಸುರಿತಿದ್ದಾನೆ. ನೋಡಕ್ ಮಜಾ ಇದೆ. ನೀವು ಅವಳ ಬಗ್ಗೆ ಇಷ್ಟೊಂದು ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತಿದ್ರೆ ನನಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾನೆ ಇಲ್ಲ ಭೂಪತಿ. ಯು ಆರ್ ಸಿಂಪ್ಲಿ ಗ್ರೇಟ್. ನಾಳೆ ನಮ್ ಎಂಗೇಜ್ಮೆಂಟ್ ಇದ್ರು ನೀವು ಅವಳನ್ನ ಹುಡುಕ್ತಿದಿರಲ್ಲ, ಯು ಆರ್ ರಿಯಲಿ ರಿಯಲಿ ಗ್ರೇಟ್. ನಿಮ್ಮಂತ ಹುಡುಗ ಎಲ್ರಿಗೂ ಸಿಗಲ್ಲ ಭೂಪತಿ. ಐ ಆಮ್ ರಿಯಲಿ ಲಕ್ಕಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಶ್ವೇತಾ. ನೀವಿಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಅ ಲಾಟ್. ನಿಮ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನನ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಪ್ಲೀಸ್, ಮರಿಬೇಡಿ. ಅಲ್ಲ ಮ್ಯಾಮ್, ನಾನ್ ಜಸ್ಟ್ ಅವಳ ಹೆಸರು ಹೇಳಿದ್ಕೆ ನೀವ್ ಈ ರೇಂಜಿಗೆ ಹುರ್ಕೊಂತಿದ್ದೀರಾ? ಅವಳದೇ ಜಪ ಮಾಡ್ತಾ ಬೀದಿ ಬೀದಿ ಸುತ್ತಾಡ್ತಿದ್ದಾರೆ. ಅಲ್ಲ ಮ್ಯಾಮ್, ಮದ್ವೆ ಆದ್ಮೇಲೂ ಇದೇ ರಿಪೀಟ್ ಆದ್ರೆ ನಿಮ್ ಕತೆ ಏನ್ ಮ್ಯಾಮ್? ಮದ್ವೆ ಆದ್ಮೇಲೆ ಅದ್ರ ಕತೆನೇ ಬೇರೆ. ಅವಳ ಹೆಸರು ಎತ್ತಬಾರ್ದು. ಹಾಗೆ ಮಾಡ್ತೀನಿ.